ಏ ಸುಗುಣ ಬೇಗ ಬಾರೆ. ಬರ್ತಾ ಇದೀನ್ರಿ, ಬೀಗ ಹಾಕೊಂಡು. ಪಾರ್ವತಮ್ಮನವರು ಶುಭ ಶುಕ್ನ. ಏ ಸುಗುಣ ಬೇಗ ಬಾರೆ, ಪಾರ್ವತಮ್ಮನವ್ರು ಬರ್ತಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ಊರು ಹೊರತಾಗಿದೆ, ಮಗಳನ್ನ ಗಂಡನ ಮನೆ ಕಳಿಸ್ತಾ ಇದ್ದೀನಿ. ನಮಸ್ಕಾರ. ಒಳ್ಳೆ ಮುಹೂರ್ತ. ಸರಸ್ವತಿ, ಇನ್ನೊಂದು ವರ್ಷದಲ್ಲಿ ನಿಮ್ಮಪ್ಪನ್ನ ತಾತನ್ ಮಾಡ್ಬೇಕು. ಒಳ್ಳೇದಾಗಿ. ನಮಸ್ಕಾರ. ನಮಸ್ಕಾರ. ಹೊರಡಿ. ಬರ್ತೀವಮ್ಮ. ಏನಯ್ಯ ಒಂದ್ ಕಾಲ ಬಿಡಕ್ ಇಷ್ಟ ಬೇಕೇನಯ್ಯ? ತಗೊಳಯ್ಯ. ಅಯ್ಯೋ ಪಾರ್ವತಮ್ಮ ಬರ್ತಾ ಇದಾರೆ. ನಮಸ್ಕಾರ. ಏನ್ ಆಕಾಶದಲ್ಲಿ ನೋಡ್ತಿದ್ದೀರಾ? ಮತ್ತೆ ಏನ್ ಮತ್ತೆ ಮಳೆ ಬರುತ್ತೇನೋ ಅಂತ. ಹೌದಲ್ಲ, ಮಳೆ ಬಂದ್ರೆ ಬಹಳ ಕಷ್ಟ. ಇಲ್ಲೆಲ್ಲ ಕೊಚ್ಚೆ ಆಗ್ಬಿಡುತ್ತೆ. ಕೊಚ್ಚೆಯಲ್ಲಿ ಕೂತ್ಕೊಂಡು ಇಸ್ಪೇಟ್ ಆಡಕ್ ಆಗೋಲ್ಲ ಅಲ್ವೇನಪ್ಪ? ಮನೆ ಹೆಂಗಸ್ರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಮೈ ಬಗ್ಸಿ ಕೆಲಸ ಮಾಡೋದ್ ಬಿಟ್ಬಿಟ್ಟು ನಾಚಿಕೆ ಆಗಲ್ಲ ನಿಮ್ಗೆ? ಒಳ್ಳೆ ಕತ್ತೆಗಳ ತರ ಬೆಳೆದಿದ್ದೀರಾ. ಇನ್ನೊಂದ್ಸಲ ಇಸ್ಪೇಟ್ ಆಡೋದು ನೋಡಿದ್ರೆ ಅಷ್ಟೇ. ಹೋಗಿಲ್ಲಿಂದ ಹೋಗ. ಬಸಣ್ಣರೇ, ಪಟ್ಟಿ ಬಸಣ್ಣರೇ, ಬಸಣ್ಣರೇ, ಪಟ್ಟಿ ಬಸಣ್ಣರೇ. ಈ ಮೊಟ್ಟೆ ಮಾರಿ ಬಂದ ಹಣನ ಬಡ್ಡಿ ಕೊಟ್ಟು, ಆ ಬಡ್ಡಿ ಹಣನ ಚಕ್ರ ಬಡ್ಡಿ ಕೊಟ್ಟು, ಆ ಚಕ್ರ ಬಡ್ಡಿ ಹಣನ ಸುಸ್ತಿ ಬಡ್ಡಿ ಕೊಟ್ರೆ. ಏಯ್ ಕಂಗಿ, ವಯಸ್ಸಾಗ್ತಾ ಆಗ್ತಾ ನಿನ್ ಮುಖ ನೋಡಕ್ ಎಷ್ಟ್ ಚೆನ್ನಾಗೈತೆ ಗೊತ್ತಾ? ನಿನ್ ಕಣ್ಗೆ ಯಾವಾಗ್ಲೂ ಹಂಗೆ ಕಾಣ್ತೈತೆ. ಅದಿರ್ಲಿ ಚಿನ್ನ, ಇವತ್ತೊಂದ್ ಸಿನಿಮಾಗೋಣ, ಬತ್ತೀಯಾ? ಯಾವ ಸಿನಿಮಾ? ಕೆರಳಿದ ಸಿಂಹ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ. ಓ, ಹೋಗೋಣ ಹೋಗೋಣ. ಏನ್ ಮಾಡ್ತಾ ಇದ್ದೀರಾ? ಅದು ಕೋಳಿಗಳು ಮೊಟ್ಟೆ ಇಡುತ್ತನೋ ಅಂತ ನೋಡ್ತಾ ಇದ್ವಿ. ನನ್ನ ರಿಂಗ್ ನಲ್ಲಿ ಫಿಂಗರ್ ಹೇಗಿದೆ ನೋಡಿದ್ಯಾ? ನಿನ್ನ ಹಾಗೆ ಒಬ್ಬ ಬೆತ್ತಿದ್ದು ಹುರುಳಿ, ಮೊಳಕೆ ಬಂದಿದ್ದು ಹೆಸರು ಕಾಳು, ಗಿಡ ಆಗಿದ್ದು ಅವರೇಕಾಯಿ, ಬೆಳೆದಿದ್ದು ಮಲ್ಲಿಗೆ ಮೊಗ್ಗು, ಕುಯ್ದಿದ್ದು ಬಾಳೆಕಾಯಿ ಅನ್ನಂತೆ. ಕೆಲಸ ನೋಡಗ. ಬಡ್ಡಿ ಬಸಣ್ಣರೇ, 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 ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆಲ್ಲ ಉರ್ದೋಗ್ತಿದೆ. ಎಲ್ಲ ತಪ್ಪ ಮಾಡ್ಲಿ. ಏನಾಯ್ತಲೋ? ಲೋ, ಅಯ್ಯೋ ಉಳು ಪಕ್ಕೋಡು ಮಗದವನೇ, ನನ್ನ ಲೋನ್ ಹಚ್ಚಿ ನೀನ್ ಯಾವ ನನ್ನ ಮಗನೇ? ರಿಂಗ್ ನಲ್ಲಿ ಫಿಂಗರ್. ಓ ಬಡ್ಡಿ ಬಸಣ್ಣರು, ಏನಿದು ನಿಮ್ಮ ಅವಸ್ಥೆ? ಅಲ್ಲ, ನಿಮ್ ಮಕ್ಕಕ್ಕೆ ಯಾರು ಬಿಳಿ ಮೆಟ್ನಾಗ ಹೊಡೆದಿದ್ದು? ಮುಟ್ಟಾಳ, ಇದು ಮೆಟ್ಟಿನ ಹೊಡೆತ ಅಲ್ವೋ? ಫೇಸ್ ಕಟ್ ಗ್ಲಾಮರ್ ಆಗಿರ್ಲಿ ಅಂತ ಮೊಟ್ಟೆ ಹಾಕಿ ತಿಕ್ಕಿ ಬಿಟ್ಟಿದ್ದೀನೋ. ಅದಿರ್ಲಿ, ನಿನ್ನ ಹೊಟ್ಟೆ ಊರಿಗೆ ಏನು ಕಾರಣ? ಆ ದೇವಸ್ಥಾನದಲ್ಲಿ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೇಷ್ಟ್ರ ಮಗಳಿಗೆ ಲಗ್ನ ಆಗೋಯ್ತಾ ಇದೆ. ಅವಳಿಗೆ ಲಗ್ನ ಆದ್ರೆ ನಿನಗೆ ಯಾಕೋ ಹೊಟ್ಟೆ ಉರಿ? ನಿಮ್ಮ ಆಳ್ ಬುದ್ಧಿಗೆ ಏನಾರ ರಾವು ಬಡ್ದೈತಾ? ಅಲ್ಲ ದಣಿ, ಈ ಹಳ್ಳಿಲಿ ನಿಮ್ಮ ಹತ್ರ ಸಾಲ ತಗೊಳ್ದೆ ಯಾರ್ದಾರ್ ಲಗ್ನ ನಡೆದೈತಾ? ಇಲ್ಲ. ಯಾರ್ದಾರ್ ಸ್ಥಿತಿ ನಡೆದೈತಾ? ಇಲ್ಲ. ಈಗ ಅಲ್ಲಿ ನಡೀತಾ ಇದೆ. ಅದಕ್ಕೆ ನನ್ನ ಹೊಟ್ಟೆ ಎಲ್ಲ ಬಗಬಗ ಅಂತ ಉರಿತಾ ಇದೆ. ಮಂಕ ನನ್ನ ಮಗನೇ, ನಾನು ಫಿಂಗರ್ ಹಿಡ್ದೆ ಅದ್ಯಾಗೋ ಮದ್ವೆ ಆಗುತ್ತೆ ನೋಡು. ಕೊಡ್ಬೇಕಾದವನ್ಗೆ ಕೀ ಕೊಟ್ಟು ಬಂದಿದ್ದೀನಿ. ಎಷ್ಟೊತ್ತಿಗೆ ಆ ದೇವಸ್ಥಾನದ ಗೋಪುರಾನೇ ಅಲ್ಲಾಡ್ತಿರುತ್ತೆ. ನಿಲ್ಲಿಸ್ರಿ, ಈ ಮದುವೆ ನಡೆಯೋ ಹಾಗಿಲ್ಲ. ಮತ್ತೆ ಈ ಸಿನಿಮಾ ಸೀನ್ ಏನ್ ಸ್ವಾಮಿ? ಯಾಕೆ ಬಿಗ್ರೆ, ಏನಾಯ್ತು? ಮಿಕ್ಕಿದ 5,000 ರೂಪಾಯಿ ಕೊಡೋವರೆಗೂ ಬೀಗನೂ ಇಲ್ಲ, ಬೀಗದ ಕೈಯೂ ಇಲ್ಲ. ಮಾತಾಡಿದಷ್ಟು ವರದಕ್ಷಿಣೆ ಕೊಟ್ಟಾಯ್ತಲ್ಲ. ಅದು ನನ್ನ ಮಗನಿಗಾಯ್ತು. ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿದ್ರ ಹುಡುಗರೆ, ಅದ್ರ ಬಾಪ್ತು. ಆ ವಿಷಯ ಹೇಳೇ ಇಲ್ವಲ್ಲ? ಓಹ್, ಅಲ್ರಿ, ಊಟಕ್ಕೆ ಅಂತ ಕರೆದ ಮೇಲೆ ಬಾಳೆ ಎಲೆ ಹಾಕೋದನ್ನು ಹೇಳ್ಕೊಡ್ಬೇಕಾ? ಸ್ವಾಮಿ, 5,000 ಅನ್ನೋದು ತಮಗೆ ಬಾಳೆ ಎಲೆ ಸಮಾನ. ನಮಗದು ಬೆಳ್ಳಿ ತಟ್ಟೆ. ಅಷ್ಟು ಶಕ್ತಿ ನಮಗಿಲ್ಲ. ಹಾಗಾದ್ರೆ ಈ ಮದುವೆನೂ ನಡೆಯಲ್ಲ. ಯಾಕೆ ನಡೆಯಲ್ಲ? ಬದುಕಿರುವಾಗ ನಮ್ಮ ಹಳ್ಳಿಲಿ ಹಸೆ ಮನೆ ಮೇಲೆ ಮದುವೆ ನಿಂತು ಹೋಗದ. ಬೇಸ್ರೆ, ನೀವೇನು ಯೋಚನೆ ಮಾಡಬೇಡಿ. 5,000 ಯಾಕೆ, 10,000 ಹೋಗ್ಲಿ, ಮಕ್ಕಂದಲ್ಲಿ ಬಿಸಾಕಿ ನಾನ್ ಕೊಡ್ತೀನಿ. ಸ್ವಾಮಿ, ಬಡ್ಡಿ ಬಸಣ್ಣವರೇ, ಸಮಯಕ್ಕೆ ಸರಿಯಾಗಿ ದೇವರು ಬಂದ ಹಾಗೆ ಬಂದು ಈ ಮದುವೆ ಕಾರ್ಯ ನಡೆಯೋ ಹಾಗೆ ಮಾಡ್ತಿದ್ದೀರಿ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ ಸಾಧ್ಯ ಇಲ್ಲ. ಕೇಳಿದ್ರ ಬಸಣ್ಣವ್ರೆ, ನಿಮ್ ಋಣನ ತೀರ್ಸಾಕಾಗಕ್ಕಿಲ್ವಂತೆ. ಹೇಳ್ತಿದ್ದೀನಿ ಕಣ. ಪಾಪ ನಮ್ಮ ಮೇಷ್ಟ್ರು ಮಹಾತ್ಮ ಗಾಂಧಿ ಇದ್ದ ಹಾಗೆ. ಮಹಾತ್ಮ ಗಾಂಧಿ, ನೆಹರು ಅಂತ ದೊಡ್ಡ ದೊಡ್ಡವ್ರ ಹೆಸರು ಹೇಳ್ಕೊಂಡು ನೀವ್ ಈ ರೀತಿ ತಲೆ ಬೋಳಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವ್ ಕೊಡ್ತಾ ಇರೋದು ಸಾಲ, ಆಧಾರ ಬೇಡವೆ? ಪಾಪ ಬಡ ಮೇಷ್ಟ್ರು ಕೊಡೋದಕ್ಕೆ ಅವ್ರ ಹತ್ರ ಏನಿದೆಯೋ. ಆ ಬಡ ಮೇಷ್ಟ್ರಿಗೆ ಬಡ ಮಗಳು, ಬಡ ಹೆಂಡತಿ ಇದ್ದಂಗೆ ಒಂದು ಬಡ ಮನೆನೂ ಐತಲ್ಲ. ಈ ಜ್ಞಾಪಕ ಬರ್ತಾ ಇದೆ. ಮನೆ ಚಿಕ್ಕದಾದ್ರೂ ಅಚ್ಚುಕಟ್ಟಾಗಿದೆ. ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಮೇಷ್ಟ್ರೆ, ನೀವು ಹೊಸಿ ಇದಕ್ಕೆ ರುಜು ಮಾಡ್ಬಿಡಿ. ಸರಿ ಕೊಡಿ. ಬೇಡಿ ಮಿಸ್ಟ್ರೆ, ಬೇಡಿ. ಸೈನ್ ಮಾತ್ರ ಹಾಕ್ಬೇಡಿ. ಹೀಗೆ ಸೈನ್ ಹಾಕ್ಸ್ಕೊಂಡು ಹಳ್ಳಿಲಿರೋ ಅರ್ಧ ಮನೆಗಳನ್ನ, ಜಮೀನುಗಳನ್ನ ನುಂಗಾಕ್ಬಿಟ್ಟಿದ್ದಾರೆ ಇವರು. ಅಪ್ಪ, ನನ್ಗೋಸ್ಕರ ನೀವು ಮನೆ ಕಳ್ಕೊಂಡು ಮರದ ಕೆಳಗಡೆ ಇರೋದ್ ಬೇಡ. ಸತ್ಯವಾಗ್ಲೂ ಹೇಳ್ತಾ ಇದೀನಿ, ನನ್ಗೆ ಈ ಮದುವೆನೇ ಬೇಡ. ತಪ್ಕಣಮ್ಮ, ಶುಭ ಕಾರ್ಯ ನಡೆಯುವಾಗ ಹೀಗೆಲ್ಲ ಮಾತಾಡಬಾರ್ದು. ನಿನ್ನ ಮದುವೆನ ತಡೆಯೋ ಶಕ್ತಿ ಈ ಊರಿನಲ್ಲಿ ಯಾವನ್ಗೂ ಇಲ್ಲ. ಪಾರ್ವತಮ್ಮನವರೇ, ಹೌದ್ ಮೇಷ್ಟ್ರೆ,
ಇಲ್ಲಿ ನಡೆದಿದ್ನೆಲ್ಲ ನಾನು ನೋಡ್ತಾನೆ ಇದ್ದೆ. ಇವ್ರು ಬೇಕಾಗಿರೋದು ಬರೀ 5,000 ತಾನೆ. ಬ್ಯಾಂಕಿಂದ ನಾನ್ ತರಿಸ್ಕೊಡ್ತೀನಿ. ಅಲ್ಲಿ ತನಕ ಕಾಯೋಕ್ಕಾಗಲ್ಲಮ್ಮ, ಮುಹೂರ್ತ ಮೀರ್ ಹೋಗುತ್ತೆ. ಸ್ವಾಮಿ, ಮುಹೂರ್ತ ಮೀರೋದಕ್ಕೆ ಅವಕಾಶ ಕೊಡಬೇಡಿ. ನಿಮ್ ಹಣ ಎಲ್ಲೂ ಹೋಗೋದಿಲ್ಲ. ಪಾರ್ವತಮ್ಮನವ್ರ ಮಾತಿನ ಮೇಲೆ ನಂಬಿಕೆ ಗೌರವ ಇಲ್ಲದೆ ಇರೋರು ಈ ಊರಲ್ಲೇ ಇಲ್ಲ. ಎಲ್ಲಾರನ್ನು ಸೇರಿಸಿ ಹೇಳಬೇಡಿ, ನಾವು ಇದೇ ಹಳ್ಳಿಯವರೇ, ಲೋಕಲ್ ಮ್ಯಾನು. ಹೀಗೆ ನೀವು ಮಾತಾಡ್ತಾ ಇದ್ರೆ ಒಳ್ಳೆ ಮುಹೂರ್ತ ಕೈ ಬಿಟ್ಟು ಹೋಗುತ್ತೆ. ಆ ವಿಷಯನ ಮೊದಲು ಹೆಣ್ಣಿನ ಕಡೆಯವ್ರಿಗೆ ಹೇಳಿ. ಮೊದಲು ಹಣ, ಆಮೇಲೆ ಮದ್ವೆ. ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ದುಡ್ಡು ತಗೊಳ್ಳಿ. ಏನಮ್ಮ ಇದು? ಸೀತಾ ಕಲ್ಯಾಣಕ್ಕೋಸ್ಕರ ಸೇರ್ಸಿರೋ ಹಣ ದೇವರ ದುಡ್ಡು. ಇದನ್ನ ಮುಟ್ಟೋದು ಮಹಾ ಪಾಪ ಅಮ್ಮ. ನಮ್ಮೂರ್ ಹುಡುಗಿಗೆ ಮದುವೆ ಮಾಡಕ್ ಕೈಲಾಗದೆ ಇರೋರು ಆ ದೇವ್ರಿಗೆ ಮದುವೆ ಮಾಡ್ತೀವೇನ್ರಿ? ನೋಡಿ, ರಾಮ ಯಾವಾಗ ಶಿವಧನುಸ್ ಮುರಿದ್ನೋ ಆಗ್ಲೇ ರಾಮ ಸೀತೆ ಮದುವೆ ಆಗೋಯ್ತು. ಅವ್ರು ಯಾವಾಗ್ಲೂ ದಂಪತಿಗಳೇ. ಆದ್ರೆ ಈ ಮದುವೆ ನಡೆದ್ರೇನೆ ಗಿರಿಜಾ ಶಂಕರ್ ದಂಪತಿಗಳಾಗೋದು ಅಲ್ವೇನ್ರಿ? ಹೌದಮ್ಮ. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ತಗೊಂಡು ಮದುವೆ ನಡೆಸಿ. ರಿಂಗ್ನಲ್ಲಿ ಫಿಂಗರ್. ದೇವಸ್ಥಾನದ ಹುಂಡಿ ಹಣನ ಯಾವನ್ಗೋ ದಾನ ಕೊಡೋ ಅಧಿಕಾರನ ನಿನ್ಗೆ ಯಾರು ಕೊಟ್ರು? ಪಾರ್ವತಿ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನೀನೇನ್ ಸಾಕ್ಷಾತ್ ಪಾರ್ವತಿ ಆಗೋಗ್ತೀಯಾ? ಹಾಗಾಗದೆ ಇರ್ಬೋದು, ಆದ್ರೂ ದುಷ್ಟಗ್ರಹ ಮಾತ್ರ ಅಲ್ಲ. ಹುಂಡಿ ವಿಷಯ ಮಾತಾಡಕ್ ನಿಮಗೇನ್ರಿ ಇದೆ ಅಧಿಕಾರ? ರೀ, ನಿಮ್ಮ ಜನ್ಮದಲ್ಲಿ ಯಾವತ್ತಾರ ಒಂದು ದಿವಸ ಮಂಗಳಾರತಿ ತಟ್ಟೆಗೆ ಒಂದು 10 ಪೈಸಾ ಹಾಕಿದಾರೇನ್ರಿ? ಎಂಜಲ್ ಕೈಯಲ್ಲಿ ಕಾಜೆ ಓಡಿಸೋಕ್ ಹಿಂಜರಿಯೋ ಜೀಪುಣ ನೀವು. ನೀವು ಪಾರ್ವತಮ್ಮನವ್ರನ್ನ ಆಕ್ಷೇಪಣೆ ಮಾಡ್ತೀರಾ? ಇವನು ಜುಗ್ಗು ನನ್ನ ಮಗ, ಎಂಜಲ್ ಕೈಯಲ್ಲಿ ಕಾಗೆ ಸಹ ಓಡಿಸ್ತಿರೋ ಕಂಜೂಸು ನನ್ನ ಮಗ, ಪಿಂಡಾನ ಬಿಸಾಕಿದ್ರೆ ದಂಡ ಆಗತ್ತೆ ಅಂತ ಉಂಡುಂಡೆ ಆಗನುಗೋ ಬಂಡ ಬಡ್ಡಿ ಮಗ, ಇರುವೆ ಬಾಯಲ್ಲಿರೋ ಸಕ್ಕರೆಯನ್ನ ಕಾಸಿಗೆ ಹಾಕೊಂಡು ಗಡಗಡ ಅಂತ ಕುಡಿಯೋ ಕಂತ್ರಿ ನನ್ನ ಮಗ ಅಂತ ಬೈಬೇಕು ಅಂತದಾನೆ ನಿಮ್ ಉದ್ದೇಶ? ಅವ್ರ ಉದ್ದೇಶ ಅದಲ್ಲ. ನೀನು ಮುಚ್ಕೊಂಡು ಸುಮ್ಮನೆ ನೋಡಿ, ಇನ್ಯಾಕ್ ನಿಧಾನ? ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಬೇಗ ಮದುವೆ ನಡೆಸಿ. ದಯವಿಟ್ಟು ಕ್ಷಮಿಸ್ಬಿಡಿಮ್ಮ, ದೇವ್ರ ಹಣನ ಮುಟ್ಟೋನಲ್ಲ ನಾನು. ಯಾರ್ದೋ ಹೇಳಿಕೆ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ. ಪುರೋಹಿತ್ರೆ, ಕೂತ್ಕೊಳ್ಳಮ್ಮ. ಪಾರ್ವತಮ್ಮಿ, ಮಾಂಗಲ್ಯ ನಿಮ್ ಕೈಯಿಂದಲೇ ಕೊಡಿ. ನನ್ನ ಮಗಳ ಭವಿಷ್ಯ ಭವ್ಯವಾಗಿರಲಿ. ದೇವಿ ನಾರಾಯಣಿ ನಮೋಸ್ತುತೆ. ಈಕೆ ಕೈಯಿಂದ ಮಾಂಗಲ್ಯ ಕಟ್ಟಿಸ್ಕೊಂಡಿರೋ ಎಲ್ಲಾ ಹುಡುಗಿರು ಎಷ್ಟೋ ಸುಖವಾಗಿದ್ದಾರೆ. ಈಕೆಗೆ ಮಾತ್ರ ದಾಂಪತ್ಯ ಸುಖ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟ ಈಕೆ ಗಂಡ. ಭಾವ, ಎಷ್ಟೋ ವರ್ಷ ಆಗೋಯ್ತು ನಾನು ನೀನು ಒಟ್ಟಿಗೆ ಸೇರಿ ಸೀಲ್ ಓಪನ್ ಮಾಡಿ. ಶಿವಣ್ಣವ್ರೆ, ಪುಟ್ಟ ಬಾಯಿನಲ್ಲಿ ದೊಡ್ಡ ಮಾತು ಬರಬಾರ್ದು. ಆದ್ರೂ ನನ್ನ ಮಾತು ಕೇಳಿ ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ನಿಮ್ಮೆಂಡ್ರಿಗೆ ಭಾರಿ ಭಾರಿ ದುರಹಂಕಾರ ಐತೆ. ಆ ಯಮ್ಮನ ಆಟದಿಂದ ಒಂದು ಗಂಡಸನ ಬಾಳನ್ನ ಹಾಳು ಮಾಡ್ಬೋದಾ? ಮನೆ ಲಕ್ಷಣವಾದ ಹೆಂಡತಿ ಇದ್ದುಕೊಂಡು ನೀವಿಲ್ಲಿ ತಬ್ಲೆಯಾಗಿ ಜಿಲ್ ಕುಡಿತಾ ಇರೋದನ್ನ ನೋಡಿದ್ರೆ ನನ್ನ ಹೊಟ್ಟೆ ಬಗ ಬಗ ಅಂತ ಉರಿತೈತೆ. ಇನ್ನು ನಿಮ್ಮ ಕತೆ ಬಿಡಿ. ಆ ಯಮ್ಮನ ಆಸ್ತಿ ಎಲ್ಲ ಸ್ವಾಹ ಮಾಡಿದ್ರೆ ನಿಜ, ನುಂಗಿ ನೀರು ಕುಡಿದ್ರೆ ಸತ್ಯ. ಮಗರೇ, ಆದ್ರೂ ಒಡ ಹುಟ್ಟಿದ ಅಣ್ಣನ ಗೌರವ ಇಲ್ಲದೆ ಆ ಯಮ್ಮ ದೇವಸ್ಥಾನದಲ್ಲಿ ನಿಮ್ಗೆ ಅವಮಾನ ಮಾಡ್ಬಹುದಾ? ಹೌದಲ್ಲ. ಆ ಮೇಷ್ಟ್ರ ಮಗಳಿಗೆ ಲಗ್ನ ಮಾಡ್ಸಕ್ಕೆ ಈ ಯಮ್ಮನಿಗೆ ಏನ್ ಹಕ್ಕೈತೆ? ತಾಳಿ ಕಟ್ಟಿದ ಗಂಡ ಅಂದ್ರೆ ಶಿವಣ್ಣವ್ರನ್ನ ಒಂದು ದಿನವಾದ್ರೂ ಪ್ರೀತಿಯಿಂದ ನೋಡ್ಕೊಂಡವ್ರ? ನಮ್ ಭಾವನ್ ಹೇಳಿ ಅಂತ ತಿಳ್ಕೊಂಡ್ಯಾನ, ಹೆಣ್ಣು ಪ್ಯಾಕ್ರ ಅಂತ ತಿಳ್ಕೊಂಡ್ಯಾನ. ಗಂಡು ಕಣ ಗಂಡು. ಅಕಸ್ಮಾತ್ ನಮ್ ಭಾವನ್ಗೆ ಏನಾರು ಆವೇಶ ಬಂದ್ರೆ ಹೆಂಡತಿ ಗಿಂಟಿ ಯಾರ ಮಖಾನು ನೋಡೋದಿಲ್ಲ, ವೀರಭದ್ರನಾಗ್ಬಿಡ್ತಾನೆ ಅಲ್ವಾ ಭಾವ? ಅಕಸ್ಮಾತ್ ಆವೇಶ ಬರೋದಲ್ವೋ, ಈಗಾಗಲೇ ಬಂದಿದೆ. ನಿನ್ನ ತಂಗಿ ಅಂತ ಅವಳನ್ನ ಸುಮ್ಮನೆ ಬಿಟ್ಟಿದ್ದೆ, ಇನ್ನು ಅವಳನ್ನ ಬಿಡೋದಿಲ್ಲ. ಕತ್ತಿಗೆ ಚಿನ್ನದ ಸರ ಹಾಕೋ ಆ ಹೆಣ್ಣಿಗೆ ಅಷ್ಟು ರೋಷ ಇರ್ಬೇಕಾದ್ರೆ ಚಿನ್ನದ ಉಡ್ದಾರ ಹಾಕೋ ಈ ಗಂಡು ಇವನಿಗೆ ರೋಷ ಇರಬೇಕು. ಅದಪ್ಪ ಗಂಡು ಮಾತು. ಪಾರ್ವತಿ, ನಮಸ್ಕಾರ ಕಣ್ರವ. ಏನ್ ಚಿಕ್ಕ ಬಾ. ನನ್ ಚಿಕ್ಕ ಮಗಳು ಮೈನೇರ್ದವಳೆ, ಸಂತೋಷ. ದೊಡ್ಡ ಮಗಳು ಹೆರಿಗೆಗೆ ಬಂದವಳೆ, ಆಯ್ತು. ಅವ್ವನು ಹಾಸಿಗೆ ಹಿಡ್ಬಿಟ್ಟವಳೆ. ಈಗ ನಿಮ್ಗೆ ಎಷ್ಟು ದುಡ್ಡು ಬೇಕು? ಒಂದ್ 5 ರೂಪಾಯಿ ಕೊಡೆಯವ ಸಾಕು. ಅಯ್ಯೋ ಮುಟ್ಟಾಳ,
ನೀನ್ ಈ ಕಷ್ಟಕ್ಕೆಲ್ಲ ಎಷ್ಟೊಂದು ಹಣ ಖರ್ಚಾಗತ್ತೆ ಅಂತ ಗೊತ್ತಾ ನಿಂಗೆ? ನೀವೊಂದ್ ಪೈಸಾನು ಕೊಡ್ಬೇಡಿ, ನನ್ ಕಷ್ಟ ಬೆತ್ತಷ್ಟೈತೆ, ಇದನ್ನೆಲ್ಲ ತೀರ್ಸಿ ಅಂತ ಹೆಂಗವ ಕೇಳಲಿ. ಮತ್ತೆ 5 ರೂಪಾಯಿ ಯಾಕೆ? ಹೊಟ್ಟೆ ತುಂಬಾ ಕುಡ್ದು ನನ್ ಸಂಕಟ ಎಲ್ಲ ಮರೆಯವ ಅಂತ. ಕೊಟ್ರೆ ನೋಡು, ಕುಡಿದು ಮರೆಯುವಂತ ಕಷ್ಟ ಏನೋ ಇದೆಲ್ಲ. ದೊಡ್ಡವ್ರು ಹೇಳಿದ್ದಾರೆ ಸಂಸಾರದಲ್ಲಿ ಈಸ್ಬೇಕು, ಇದ್ದು ಜಯಿಸ್ಬೇಕು ಅಂತ. ಕುಡಿತಕ್ಕೂ ಕಣ್ಣೀರ್ಗೂ ಕಷ್ಟ ಕರಗಲ್ಲ ಕಣ. ತಗೋದನ್ನ ಈ ದುಡ್ಡಿಗೆ ಕುಡ್ದೆ ಅಂತ ಗೊತ್ತಾದ್ರೆ ಏನೇ ಮಾಡ್ತೀಯ? ಚಿಕ್ಕ ಗೊತ್ತಿನವ ನಿಂತ್ಕ. ದೇವಸ್ಥಾನದಲ್ಲಿರೋ ಹುಂಡಿನ ದಾನ ಮಾಡಿ ಮದುವೆ ಮಾಡಿದ್ಯಂತೆ. ನಿನ್ನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಊರಿನಲ್ಲಿರೋರ್ಗೆಲ್ಲ ಮದುವೆ ಶೋಭನ ಮಾಡಿಸೋ ನಿನಗೆ ಪಕ್ಕದಲ್ಲಿರೋ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ? ಏಯ್ ಪಾರ್ವತಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಗಲಾಟೆ ಮಾಡದೆ ಊಟ ಮಾಡಿ. ನನಗ್ ಬೇಕಾಗಿರೋದು ಅನ್ನದಾನ ಅಲ್ಲ, ನನ್ನ ಪ್ರಶ್ನೆಗೆ ಸಮಾಧಾನ. ನಿಮ್ಮ ಒಂದೊಂದು ಪ್ರಶ್ನೆಗೂ ಜವಾಬು ಹೇಳಬೇಕಾಗಿರೋ ಅಗತ್ಯ ನಂಗಿಲ್ಲ. ಯಾಕಿಲ್ಲ? ನಾನು ನಿನ್ ಗಂಡ. ಹಾಗಂತ ಹೇಳ್ಕೊಳ್ಳೋ ಯೋಗ್ಯತೆ ನಿಮ್ಗಿಲ್ಲ. ತಾಳಿ ಕಟ್ಬಿಟ್ರಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಈ ಮನೇಲಿ ಇರೋಕ್ ಬಿಟ್ಟಿದ್ದೀನಿ ಅಷ್ಟೇ. ಯಾವತ್ತೋ ಯಾವುದೋ ಗಳಿಗೆಲಿ ಆ ಸುಮಿತ್ರನ್ ಕುತ್ತಿಗೆಗೆ ನಾನು ಇನ್ನೊಂದ್ಸಲ ಅವಳ ಹೆಸರು ಎತ್ತಿದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನೇ ಮಾಡ್ತೀಯಾ? ಮನೆಯಿಂದ ಆಚೆ ತಳ್ತೀಯಾ ಇಲ್ಲ ವಿಷ ಹಾಕಿ ಸಾಯಿಸ್ತೀಯ? ಅಮ್ಮ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ಸುಮ್ನಿರು. ನಾನು ನಿಮ್ಮಮ್ಮ ಕಣೆ. ಮಾತಾಡೋಕ್ ಕಲ್ಸಿದ ಅಮ್ಮಂಗೆ ಎದುರು ವಾದಿಸ್ತೀಯಾ? ಯಾವತ್ತೋ ಏನೋ ಮಾಡ್ದ ಅಂತ 25 ವರ್ಷದಿಂದ ಹೀಗೆ ಛಲ ಸಾಧಿಸ್ತಾ ಇದ್ದೀಯಲ್ಲ ಹೆಣ್ಣ ನೀನು. ನೀನು ಸುಖ ಪಡ್ಲಿಲ್ಲ, ಅವನಿಗೂ ಸುಖ ಕೊಡ್ಲಿಲ್ಲ. ಜೀವನದಲ್ಲಿ ಏನು ಸಾಧಿಸಬೇಕು ಅಂತಿದ್ದೀಯೇ? ಬಾಯಿ ಮುಚ್ಕೊಂಡು ಹೋಗ್ತೀಯಲ್ವ ನೀನು? ಹೋಗ್ತೀನಿ. ನಿನ್ಗೆ ಇಷ್ಟ ಹಠ ಇರುವಾಗ ನಿನ್ನ ಹೆತ್ತೋಳು ಕಣೆ ನಾನು, ನಿನ್ನ ಹೆತ್ತೋಳು. ದೇವ್ರು ನಂಗೇನು ಕಡಿಮೆ ಮಾಡಿದ್ದಾನೆ? ಮುತ್ತಿನಂಥ ಮಗ ಇದ್ದಾನೆ. ತುತ್ತ ಅನ್ನ ಹಾಕಲ್ವಾ? ಹೂವಿನ ಪಲ್ಲಕ್ಕಿಲಿಟ್ಟು ಪೂಜೆ ಮಾಡ್ತಾನೆ ನನ್ನ. ನಿಮ್ಮ ರೂಮು ಅದು